ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶುಕ್ರವಾರ. ಸೊ ಮನೆ ಕೆಲಸ ಎಲ್ಲ ಮುಗಿದಿದೆ, ಟೈಮ್ 10 ಗಂಟೆ. ಸೊ ನಾನಂತೂ ಫುಲ್ ರೆಡಿಯಾಗಿದ್ದೀನಿ. ಇಲ್ಲಿ ಗೊತ್ತಾ, ಆ್ಯಕ್ಚುಲಿ ನೆನ್ನೆನೇ ಒಂದು ಹಬ್ಬ ಇತ್ತು ಬೆಣಚಗೆರೆಯಲ್ಲಿ, ನಮ್ಮ ಮನೆಯವರ ಅಣ್ಣನ ಮನೇಲಿ. ಸೊ ನಮ್ಮ ಗುರುವಾರ ನಾನ್ ವೆಜ್ ತಿನ್ನಲ್ವಲ್ಲ, ಹಂಗಾಗಿ ಗುರುವಾರ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ಬೆಳಗ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸುಜಿತ್ನ ಸ್ಕೂಲಿಗೆ ಬಿಟ್ಟು ಬಂದರು, ಇವಾಗ ಹೊರಟಿದ್ದೀವಿ. ನಿನ್ನೆ ಎಲ್ಲ ತಲೆ ಸ್ನಾನ ಮಾಡಿದ್ನ, ಅಂದರೆ ಮೆಹಂದಿ ಹಾಕಿದ್ನಲ್ವ, ರಾತ್ರಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದ್ದೆ. ಸೊ ಇವಾಗೇನು ತಲೆ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ, ನಾಳೆ ಮಾಡೋಣ ಶನಿವಾರ. ಸೊ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಾಗ ಅವ್ರು ಬರೋ ವರ್ಷದಲ್ಲಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ ನಾನು. ಸೊ ರೆಡಿ ಆದೆ, ಇನ್ನು ಅವ್ರು ಬರಬೇಕಷ್ಟೆ. ಅವ್ರು ಬಂದು ಸ್ವಲ್ಪ ಲೇಟ್ ದೇವ್ರ ಪೂಜೆ ಮಾಡಿ ಆಮೇಲೆ ಓಡೋದು. ಸೊ ಒಂದು 10:15 ಆಗ್ಬೋದೇನೋ, ಐ ಥಿಂಕ್. ನೋಡೋಣ, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಅವತ್ತು ಹಾಕಿದ್ದು ಡ್ರೆಸ್ನೇ ಹಾಕಿದ್ದೀನಿ. ಅವತ್ತು ಆಲ್ರೆಡಿ ಇದನ್ನು ಹಾಕಿದ್ದೆ ನಾನು. ಸೊ ಅದನ್ನೇ ವೇರ್ ಮಾಡಿದೆ. ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಡಿದ್ದು. ಸೊ ಸುಮಾರಷ್ಟು ಸಲ ಹೇಳ್ತಾ ಇದ್ದೀನಿ ಶ್ವೇತಾ ಅವ್ರಿಗೆ, ಇದೇ ಥರ ಡ್ರೆಸ್ಗಳನ್ನ ತೊಗೊಬನ್ನಿ, ಚೆನ್ನಾಗಿರುತ್ತೆ, ಎಲ್ಲರೂ ಇದೇ ಲೈಕ್ ಮಾಡೋದು, ತೊಗೊಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರು ಯಾಕೋ ಇನ್ನೂ ಕಾಟನ್ ಡ್ರೆಸ್ಗಳ ಕಡೆ ಗಮನ ಕೊಟ್ಟಿಲ್ಲ. ಇಲ್ಲ, ಮತ್ತೊಮ್ಮೆ ಹೇಳಿ ಈ ಥರ ಡ್ರೆಸ್ಗಳನ್ನ ತರಿಸ್ಬೇಕು. ಸುಮಾರಷ್ಟು ಜನ ತೊಗೊಂಡ್ರು, ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ. ಫಸ್ಟ್ ಟೈಮ್ ಎಲ್ಲದರಲ್ಲೂ ಸ್ವಲ್ಪ ಬಣ್ಣ ಹೋಗುತ್ತೆ. ಸ್ವಲ್ಪ ನೆರಳಲ್ಲಿ ಒಣಗಾಕ್ಬೇಕು, ಇವೆಲ್ಲ ಬಿಸಿಲಿಗೆ ಹಾಕಬಾರ್ದು. ಬಟ್ ಕಾಟನ್ನು ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನಂತೂ ಇದನ್ನು ಸೆಕೆಂಡ್ ಟೈಮ್ ವೇರ್ ಮಾಡ್ತಾ ಇರೋದು. ಸೊ ಬನ್ನಿ ಹೋಗಿ ಬರೋಣ, ಪೂಜೆ ಗೀಜೆ ಎಲ್ಲ ಮುಗಿಸಿ. ಸೊ ಶುಕ್ರವಾರ ಅಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೊರಡೋ ವರ್ಷದಲ್ಲಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು 10:30 11 ಗಂಟೆ ಆಗುತ್ತೆ ಖಂಡಿತ ನೀನೆಲ್ಲ ಮುಗಿಸಿ ಹೊರಡೋ ವರ್ಷದಲ್ಲಿ ಅಂತ. ನಾನೇ ರೇಗ್ತಾ ಇದ್ದೆ, ಅಷ್ಟು ಲೇಟಾಗಿ ಹೋದರೆ ಹೆಂಗ್ರಿ, ಆಗಲ್ಲ, ಬೇಗ ಹೋಗಬೇಕು ಅಂತ ಹೇಳಿ ಕೊನೆಗೆ 10:30 ಹೊರಟಿದ್ದಾಯಿತು. ನಮ್ಮ ಗುಬ್ಬಿಯಿಂದ ಬೆಣಚಗೆರೆ ಏನು ತುಂಬ ದೂರ ಇಲ್ಲ. ಸೊ ಗ್ರೀನ್ವುಡ್ ಸ್ಕೂಲ್ ಬರುತ್ತೆ ನೋಡಿ, ಅಲ್ಲೇ ಪಕ್ಕದಲ್ಲಿ ಹೋಗುತ್ತಲ್ಲ ರೋಡು, ಆ ರೋಡಲ್ಲಿ ತೊಗೊಂಡ್ರೆ ಬೆಣಚಗೆರೆ ಸಿಗುತ್ತೆ. ಸೊ ನಾವೇನು ಯಾವಾಗಲೂ ಹೋಗಲ್ಲ, ವರ್ಷಕ್ಕೊಂದೇ ಬಾರಿ. ಸೊ ಹಬ್ಬಗಳಿಗೆ ಕರೆದಾಗ ಮಾತ್ರ ಹೋಗ್ತೀವಿ. ಇವತ್ತು ನನ್ನದೇ ಡ್ರೈವಿಂಗ್ ಇತ್ತು, ಇನ್ನೇನು ಇಲ್ಲೇ ಹತ್ತಿರ ಅಲ್ವಾ, ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಪಟ ಅಂತ ರೆಡಿಯಾಗಿ ಹೊರಟೆ. ಮನೆಯವರು ಪೂಜೆ ಎಲ್ಲ ಪಾಪ ಮುಗಿಸಿ ಅವರು ಹೊರಡೋ ಅಷ್ಟರಲ್ಲೇ ಲೇಟ್ ಆಯಿತು. ನಾವು ತೋಟಕ್ಕೆ ಹೋಗೋದೆಲ್ಲ ಇದೇ ರೋಡು, ಹೈವೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡು. ಮನೆಯವರು ತೋಟಕ್ಕೆ ಹೋಗೋದು ನಾವೆಲ್ಲ ಇಲ್ಲಿ ಇದೇ ರೋಡಲ್ಲೇ. ನಿಟ್ಟೂರು ಬಿಟ್ಟು ಮುಂದೆ ನಮ್ಮ ತೋಟ ಆಲ್ರೆಡಿ ನಮ್ಮ ಬ್ಲಾಗ್ಗಳಲ್ಲಿ ತೋರಿಸಿದ್ದೀನಿ. ಸೊ ನೋಡಿ, ಇದೇ ಗ್ರೀನ್ವುಡ್ ಸ್ಕೂಲು. ಸೊ ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಬೆಣಚಗೆರೆ ಊರೊಳಗೆ ಹೋಗುತ್ತೆ, ತುಂಬ ಹತ್ರನೇ. ಸೊ ನಾನು ಅಲ್ಲೆಲ್ಲ ಏನೂ ವೀಡಿಯೋಸ್ ತೊಗೊಳಕ್ಕೆ ಹೋಗಲಿಲ್ಲ. ಸುಮಾರಷ್ಟು ಜನ ನೆಂಟರಿದ್ರು, ಊಟ ಮಾಡಿಕೊಂಡು ಹೊರಟ್ವಿ. ಏನು ಮಾಡೋದು, ಈಗ ನಾವು ಗುರುವಾರ ತಿನ್ನಲ್ಲ ಅಂತಂದರೆ ನಾವು ಹಬ್ಬಕ್ಕೆ ಹೋಗಲೇಬೇಕು, ಅಟ್ಲೀಸ್ಟ್ ಬೆಳಗ್ಗೆನಾದರೂ ಹೋಗ್ಬೇಕಲ್ವ. ಏಕೆ ಅಂತಂದರೆ ಅವ್ರುಗಳು ನಮ್ಮ ಮನೆಗೆ ಬರಬೇಕಾದ್ರೆ ಹೇಗೆ ಬರ್ತಾರೆ, ನಾವು ಊಟ ಮಾಡಲ್ಲ ಗುರುವಾರ ಅಂತ ಹೀಗೆಲ್ಲ ಹೇಳಿದರೆ, ಸೊ ನಾವು ಮಾತ್ರ ಹೋಗಬೇಕು, ಅವರಂತೂ ಬರಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ಸೊ ನಮ್ಮ ಮನೆಗೆಲ್ಲ ಯಾರ್ಯಾರು ಹಬ್ಬಗಳಿಗೆ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಮಾಡಿರ್ತಾರೋ, ಎಷ್ಟೇ ಕಷ್ಟ ಆದರೂ ಎಷ್ಟೊತ್ತಾದರೂ ಪರವಾಗಿಲ್ಲ, ಖಂಡಿತ ಹೋಗಿ ಅಟೆಂಡ್ ಮಾಡಿ ಬರ್ತೀವಿ. ಇನ್ನು ಇಲ್ಲಿ ಇದು ಕೂಡ ಕ್ಲೋಸ್ ಮಾಡಿದ್ರು, ಟ್ರೈನ್ ಹೋಗೋರ್ಗು ಬೆಳಗ್ಗೆನೇ. ಸೊ ಊಟ ಪೂಜೆ ಎಲ್ಲ ಮುಗಿಸಿ ಇವಾಗ ಒಂದು 10:15 ಒಂದು ಕಡೆ ಹೋಗಿ ಬಂದೆ. ಎಲ್ಲಿಗೆ ಅಂತೀರಾ, ಒಬ್ಬರು ಬೋಟಿಕ್ ಅವರು ಕನೆಕ್ಟ್ ಆಗಿದ್ರು. ಸೊ ತುಂಬ ದಿನದಿಂದ ಮೆಸೇಜ್ ಮಾಡ್ತಾಯಿದ್ರು, ಮೇಡಮ್ ನಮ್ಮ ಬೋಟಿಗೆ ಒಂದ್ಸಲ ಬನ್ನಿ, ನಮ್ಮ ಹತ್ರನೂ ಒಂದ್ಸಲ ಸ್ಟಿಚಿಂಗ್ ಕೊಡಿ ಅಂತ ಹೇಳ್ತಾಯಿದ್ರು. ಸೊ ನೋಡೋಣ, ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ನೋಡೋಣ ಅಂತ ಹೋಗಿದ್ದೆ. ನೋಡೋಣ ಅಂತ ಒಂದು ಬ್ಲೌಸ್ ಕೊಟ್ಟು ಕೂಡ ಬಂದಿದ್ದೀನಿ. ಖಂಡಿತ ಇಷ್ಟ ಅಂದರೆ ರಿವ್ಯೂ ಕೊಡೋಣ. ನಿಮ್ಗೆ ಗೊತ್ತೇ ಇದೆ ನನ್ನ ಎಲ್ಲ ರಿವ್ಯೂ ಕೊಡೋ, ನನ್ನ ಎಲ್ಲ ನಾನು ಯಾವ್ಯಾವ ಅಂಗಡಿ, ಯಾವ್ಯಾವ ಬೊಟಿಕ್ಕು, ಈ ಥರದ್ದೆಲ್ಲ ಏನು ರಿವ್ಯೂ ಕೊಡ್ತೀನಿ ಅದೆಲ್ಲವೂ ಕೂಡ ಆನೆಸ್ಟಾಗಿ ಜೆನ್ಯೂನಾಗಿರುತ್ತೆ. ಸೊ ನೋಡೋಣ. ಈಗಲೂ ಅಷ್ಟೇ ಅವರು ಒಂದು ವಿಡಿಯೋ ಮಾಡ್ಕೊಳ್ಳಿ ಅಂತ ಅಂದರು. ಬಟ್ ನನಗೇನು ಗೊತ್ತಾ, ನನಗೆ ಮೇಯ್ನಾಗಿ ಇಷ್ಟ ಆಗಬೇಕು. ಸೊ ನಾನು ಸಪೋರ್ಟ್ ಮಾಡಬೇಕು ಅಂತಂದರೆ ಖಂಡಿತ ಅವ್ರ ವರ್ಕ್ ಚೆನ್ನಾಗಿರಬೇಕು. ನನಗೇನು ಇಂಪಾರ್ಟೆಂಟ್ ಅಂತಂದರೆ ಸುಮ್ಮನೆ ಜನಗಳನ್ನ ಕಳಿಸ್ಬಿಡೋದಲ್ಲ, ವರ್ಕು ತುಂಬ ಚೆನ್ನಾಗಿ ಮಾಡಬೇಕು. ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ, ನನ್ನ ಅನಿಸಿಕೆ ಪ್ರಕಾರ. ನೋಡೋಣ, ಕೊಟ್ಟಿದ್ದೀನಿ, ಎಷ್ಟು ಬೇಗ ಸ್ಟಿಚ್ ಮಾಡಿಕೊಡ್ತಾರೋ ಅಷ್ಟು ಬೇಗ ನಿಮಗೂ ರಿವ್ಯೂ ಸಿಗುತ್ತೆ, ಯಾರಿಗೂ ರಿವ್ಯೂ ಸಿಗುತ್ತೆ. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ ಏನು ಅಂತ. ಅಲ್ಲಿಂದ ಬಂದು ಯಾಕೋ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಯಾಕೆಂದರೆ
ಬೆಳಗ್ಗೆ ರಾಗಿ ಮಾಡಿ ಕುಡಿದಿದ್ದೆ. 12:30 ಇವಾಗ ಟೈಮು. ಹೊಟ್ಟೆ ಹಸಿತಾ ಇತ್ತು. ಬಂದು ಚಪಾತಿ ತಿಂದು 2, ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಸುಜಿತ್ ಹಾಫ್ ಡೇ ಇದೆ, ಈಗ ಬರ್ತಾನೆ 1:30ಗೆಲ್ಲ. ಸೊ ಬೆಳಗ್ಗೆನೇ ಎದ್ದಿದ್ದಕ್ಕೂ ಅದಕ್ಕೂ ನಿದ್ದೆ ಟ್ವೈ ಅಂತ ನಿದ್ದೆ ಹಿಡಿತಾ ಇದೆ. ಇನ್ನು ಶ್ವೇತಾ ಕೂಡ ಕರೆದಿದ್ರು, ಹಂಗೆ ಅಲ್ಲೇ ಆನ್ ದಿ ವೇ ರೋಡಲ್ಲೇ ಅವ್ರನ್ನೂ ಮಾತಾಡಿಸ್ಕೊಂಡು ಬಂದೆ. ದೀಪಾವಳಿಗೆ ಏನಾದರೂ ಆಫರ್ ಇಟ್ಟಿದ್ದೀರಾ ಅಂತ ಕೇಳ್ತಿದ್ದೆ. ಇಲ್ಲ ಶ್ವೇತಾ, ಏನೂ ಆಫರ್ ಇಲ್ಲ, ನೋಡೋಣ ಡ್ರೆಸ್ಗಳು ಹೇಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಬೇಗ ಮನೆಗೆ ಬಂದುಬಿಟ್ಟೆ. ಇನ್ನು ನಿದ್ದೆ ಬದಾಯ್ತು. ಸ್ವಲ್ಪ ಅನ್ನ ಮಾಡಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತಿದ್ದೀನಿ. ಅನ್ನ ಆಗೋವಷ್ಟು ಸುಜಿತ್ ಬರ್ತಾನೆ. ನಿದ್ದೆ ಎಳಿತಾ ಇದೆ ನೋಡಿ ನನಗಂತೂ. ನಿದ್ದೆ ಇಲ್ಲ ಸರಿ, ಬೆಳಗ್ಗೆನೇ ಪೂಜೆಗೆ ಎದ್ದಿರ್ತೀವಲ್ವ, ಹಂಗಾಗಿ ನಿದ್ದೆ ಸ್ವಲ್ಪ ಎಳಿತಾ ಇರುತ್ತೆ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ, ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ಹೇಳಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇವತ್ತು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಲಿಲ್ಲ, ಯಾಕೆಂದರೆ 5 ಡೇಸ್ ಇವತ್ತಿಗೆ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊತೀನಿ, ತೊಂದರೆ ಇಲ್ಲ. ಸ್ವಲ್ಪ ನವಗ್ರಹಗಳ ದೇವಸ್ಥಾನ, ಶನಿದೇವ್ರ ದೇವಸ್ಥಾನ ಇದಕ್ಕೆಲ್ಲ ಹೋಗಲ್ಲ, ಒಂದು 9 ಡೇಸ್ ಆಗಬೇಕು. ಸೊ ಹಂಗಾಗಿ ಸುಮ್ಮನಾದೆ. ನೋಡೋಣ, ನಾಳೆ ತುಮಕೂರಿಗೆ ಹೋಗೋದು ಇದೆ. ಸ್ಯಾರಿಗಳು ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಅದಕ್ಕೆ ಸ್ಯಾರಿ ಅಂತ. ನೋಡೋಣ. ಸುಜಿತ್ತು, ನಾನು, ರೋಹಿತ್ ಇಷ್ಟೇ ಜನ ಹೋಗ್ತಾಯಿದ್ವಿ. ರೋಹಿತ್ತು ಕಾಂತಾರ ಮೂವಿಗೆ ಹೋಗೋಣ ಅಂತ ಹೇಳಿದ್ದಾನೆ ನಾಳೆ. ಟಿಕೆಟ್ ಕೂಡ ಬುಕ್ ಮಾಡಿದ್ದಾನೆ. ನೋಡೋಣ, ನಾಳೆ ಆದರೆ ಕಾಂತಾರ ಮೂವಿ ನೋಡ್ಕೊಂಬಂದು ಫಿಲಮ್ ಹೇಗಿದೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಹಳ ವರ್ಷಗಳ ನಂತರ ಥಿಯೇಟ್ರಿಗೆ ಫಿಲಮ್ ನೋಡೋದಕ್ಕೆ ಹೋಗ್ತಾಯಿದ್ದೀನಿ. ಫಿಲಮೆಲ್ಲ ನೋಡೋಕ್ಕೆ ಹೋಗಲ್ಲ ಥಿಯೇಟ್ರಿಗೆ. ಸೊ ನಿಮ್ಗೆ ಗೊತ್ತೇ ಇದೆ, ದೇವ್ರ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಜಾಸ್ತಿ. ಸೊ ದೇವ್ರ ಫಿಲಮ್ಮು ಅಂತ ಹೋಗ್ತಾ ಇದ್ದೀನಿ. ನೋಡೋಣ. ರೋಹಿತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ, ಮತ್ತು ಸುಜಿತ್ಗೂ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು, ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾ ಇರೋದು. ನೋಡೋಣ ಅವನು ಹೇಗಿರುತ್ತೆ ರಿಯಾಕ್ಟ್, ಸಿನಿಮಾ ಅಂದರೆ ಹೆಂಗಿರುತ್ತೆ, ಇಲ್ಲೆಲ್ಲ ನೋಡ್ತಾರೆ, ಇದೆಲ್ಲ ಸುಜಿತ್ಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಮೇಯ್ನಾಗಿ ಅದು ಒಂದು. ಸೊ ನಾಳೆ ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. ಸೊ ನೀವು ಬನ್ನಿ, ನೋಡ್ಕೊಂಬರೋಣ. ಇನ್ನು ಶನಿವಾರದ ಬ್ಲಾಗ್ ಎಲ್ಲನೂ ಕೂಡ ಇದರಲ್ಲೇ ಕಂಟಿನ್ಯೂ ಆಗ್ತಾ ಇದೆ. 3-4 ದಿವಸದ ಎಲ್ಲನೂ ಕೂಡ ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಟೈಮ್ ಇರಲಿಲ್ಲ, ಹಬ್ಬ ಅಲ್ಲಿ ಇಲ್ಲಿ ಹೋಗೋದಿತ್ತು, ಹಾಗಾಗಿ. ಸೊ ಇವತ್ತು ಶನಿವಾರ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಬೆಳಗ್ಗೆನೇ ಎದ್ದು. ಇನ್ನು ಶನಿವಾರ ಅಂತ ಅಂದಮೇಲೆ ನೈವೇದ್ಯಕ್ಕೆ ಏನಾದರೂ ಮಾಡಲೇಬೇಕಲ್ವ. ಶಾವಿಗೆ ಪಾಯಸ ಜೊತೆಗೆ ಸಬ್ಬಕ್ಕಿ ಕೂಡ ಹಾಕಿ ಶಾವಿಗೆ ಪಾಯಸ ಮಾಡೀನಿ, ತುಂಬ ಚೆನ್ನಾಗಾಗಿತ್ತು. ಸೊ ಒಂದು ಕಡೆ ಇಲ್ಲಿ ಪೂಜೆಗೂ ಕೂಡ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸೊ ನೈವೇದ್ಯನೂ ಕೂಡ ರೆಡಿಯಾಗಿತ್ತು. ಮನೆಯವರು ಕೂಡ ದೀಪ ಹಚ್ಚಿ ಪೂಜೆನ ಶುರು ಮಾಡಿಕೊಟ್ರು. ಸೊ ಅವ್ರಿಗೆ ಆಗದಿಲ್ದಿದ್ದ ಕಾರಣ ಇನ್ನು ಪೂಜೆ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಪೂಜೆ ಪ್ರತಿಯೊಂದು ಕೂಡ ಎಲ್ಲನೂ ಗಂಡಸರೇ ಮಾಡಬೇಕು. ಸೊ ಇಲ್ಲಿ ಅನಿವಾರ್ಯ ಮಾಡಲೇಬೇಕು. ಹಾಗಾಗಿ ಎಲ್ಲನೂ ಮುಗಿಸಿ ನೋಡಿ, ಸುಜಿತ್ ನಮಸ್ಕಾರ ಹಾಕ್ತಿದ್ದಾನೆ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಶನಿವಾರದ ಬ್ಲಾಗ್ ಹೀಗಿತ್ತು. ಸೊ ಹೇಳಿದ್ನಲ್ಲ, ಒಂದು ಶಾಪಿಗೆ ಹೋಗೋದಿತ್ತು ಇವತ್ತು ಕೂಡ. ತುಂಬ ದಿನದಿಂದ ಭೇಟಿ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಅಂದರೆ ತುಂಬ ದಿನದಿಂದ ಕರೀತಿದ್ರು ಅವರು ಕೂಡ. ನೋಡೋಣ, ಬ್ಲೌಸು ಚೆನ್ನಾಗಿ ಮಾಡಿ ಕೊಟ್ಟರೆ ನಿಮಗೂ ಕೂಡ ಒಂದು ಆನೆಸ್ಟ್ ರಿವ್ಯೂನ ಕೊಡ್ತೀನಿ. ಸೊ ಬೆಳಗ್ಗೆ ಮಳೆ, ರಾತ್ರಿ ಎಲ್ಲ ಮಳೆ. ಸೊ ಇವಾಗ ಪೂಜೆ ಶುರು ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕದೊಂದು ರಂಗೋಲಿ ಹಾಕಿ ಪೂಜೆ ಮಾಡಿದೆ. ಇನ್ನು ಇವತ್ತು ತಿಂಡಿಗೆ ಪರೋಟ ಜೊತೆಗೆ ಬಟರ್ ಪನ್ನೀರು ಮಸಾಲಾನ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಸುಜಿತ್ಗೆ, ರೋಹಿತ್ಗೆ, ಮನೆಯವ್ರಿಗೆ ಎಲ್ರಿಗೂ ಸಿಕ್ಕಾಬಟ್ಟೆ ಇಷ್ಟ. ಇದ್ರ ಜೊತೆಗೆ ಭಾನುವಾರದ ಬ್ಲಾಗ್. ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಬ್ಲಾಗ್. ಟೈಮ್ ಬಂದು ಹತ್ತತ್ರ 10 ಗಂಟೆ ಆಗ್ತಿದೆ. ಕೆಲಸ ಎಲ್ಲ ಮುಗಿಸಿ, ತಿಂಡಿ ಕೂಡ ತಿಂದು, ಪೂಜೆ ಎಲ್ಲ ಮುಗಿಸಿ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಫೈನಲಿ ಇವತ್ತು ಕಾಂತಾರ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಸ್ ಮಾಲ್ಗೆ, ತುಮಕೂರಿಗೆ. ತುಂಬ ವರ್ಷಗಳ ನಂತರ ಥಿಯೇಟ್ರಿಗೆ ಹೋಗ್ತಾ ಇರೋಂಥದ್ದು. ಸುಜಿತ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇವತ್ತು ಒಂದು ಬ್ಯಾಗಿ ಜೀನ್ಸ್ನ ವೇರ್ ಮಾಡಿದ್ದೀನಿ, ತೋರಿಸ್ತೀನಿ.
ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಯಾವಾಗಲೂ ಡ್ರೆಸ್ಸು ಸ್ಯಾರಿ ವೇರ್ ಮಾಡಿ ಮಾಡಿ ಬೇಜಾರಾಯಿತು. ಸೊ ಹಾಗಾಗಿ ಇವತ್ತು ಒಂದು ಜೀನ್ಸ್ ವೇರ್ ಮಾಡಿದ್ದೀನಿ. ಸೊ ಈ ಥರ ಒಂದು ಟಾಪ್ಸ್ ವೇರ್ ಮಾಡಿದ್ದೀನಿ. NS ಸಿಲ್ಕಿಗೆ ಕೂಡ ಹೋಗಬೇಕು. ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ, ಏನು ಎತ್ತ ಕತೆ ಎಲ್ಲನೂ ತೋರಿಸ್ತೀನಿ. ಲಿಫ್ಟಿಗೆ ಒಂದು ಹಚ್ಕೋಬೇಕು. ಸೊ ಹಚ್ಕೊಂಡು ಒಂದು ವಾಚ್ ಹಾಕೊಂಡ್ರೆ ರೆಡಿ ಹೋಗೋದಕ್ಕೆ. ನೋಡೋಣ ಮೂವಿ ಹೆಂಗಿದೆ ಏನು ಅಂತ ಬಂದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೂ ಕೂಡ, ಚೆನ್ನಾಗಿದೆಯಾ ಹೇಗೆ ಅಂತ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇನ್ನೇನಿಲ್ಲ, ಹೊರಡಬೇಕು, ಕಾಯ್ತಾ ಇದ್ದೀವಿ. ನಲ್ಲಿ ಸುಜಿತ್ತು, ರೋಹಿತ್, ನಾನು ಸಿನಿಮಾಗೆ ಹೋಗ್ತಾ ಇದ್ದೀವಿ. ಹೇಳ್ಬೇಕು ಅಂದರೆ ರೋಹಿತ್ ಇರೋದಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲ ಅಂತಂದರೆ ಯಾವ ಗಿನಿಮಾ ಶಾಪಿಂಗ್ ಎಲ್ಲ ಬಂದು ಮನೆಯವ್ರು ಬರ್ತಾರೆ ಜೊತೆಗೆ. ಮನೆಯವ್ರನ್ನ ಬಿಟ್ಟು ಹೋಗೋದೇ ಒಂದು ಬೇಜಾರು ನನಗೆ. ಅವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಬಟ್ ಏನು ಮಾಡ್ತೀರಾ, ಅನಿವಾರ್ಯ. ನಮ್ಮ ಸುಜಿತ್ಗೋಸ್ಕರ ಹೋಗ್ತಾ ಇದ್ದೀನಿ. ಬಂದ್ವಿ, ಒಂದು ಇಲ್ಲಿಂದ ಬಿಟ್ಟಾಗ 10:30 ಟೈಮ್ ಬಂದು ಅಲ್ಲಿ 12:15ಗೆ ಶೋ ಇರೋದು. ಟಿಕೆಟ್ಗಳು ಸಿಗ್ತಾ ಇರಲಿಲ್ಲ. ರೋಹಿತ್ತು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದ 2 ದಿವಸ ಮುಂಚೆನೇ. ಸೊ ನನ್ನನ್ನು ಸುಜಿತ್ನು ಕರ್ಕೊಂಡು ಹೋಗಬೇಕು ಅಂತಲೇ ರೋಹಿತ್ತು ಭಾನುವಾರ ಬಂದಿದ್ದಿದ್ದು. ನೋಡಿ ಬಂದ್ವಿ ನಾವು ಎಸ್ ಮಾಲ್ಗೆ. ಸಿನಿಮಾ ನೋಡಿಕೊಂಡು ಡಿ ಮಾರ್ಟಿಗೆ ಕೂಡ ಹೋಗಿ. ಏನು ಜನ ಅಂತೀರ ಡಿ ಮಾರ್ಟಲ್ಲಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಜನ. ದೀಪಾವಳಿ ಹಬ್ಬಕ್ಕೂ ಮತ್ತು ಎಲ್ಲ ಆಫರ್ಗಳು ಹಾಕಿರೋದಕ್ಕೂ ಎಲ್ಲ ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ಬೋದು. ಇನ್ನು ಮೂವಿಗೂ ಕೂಡ ಅಷ್ಟೇ ಜನ ಇದ್ದರು. ನಾವು ಬಂದ್ವಿ. ಸೊ ಇಲ್ಲಿ ಬಂದು ನಮ್ಮ ಸುಜಿತ್ಗೆ ಪಾಪ್ಕಾರ್ನ್ ಎಲ್ಲ ತೊಗೊಂಡ್ವಿ. ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ವಿ. ಆಮೇಲೆ ಓಪನ್ ಮಾಡಿದ್ರು, ಹೋದ್ವಿ ಸಿನಿಮಾ ನೋಡೋಕ್ಕೆ. ನನಗೇನು ಅಂದರೆ ನಮ್ಮ ಸುಜಿತ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದೊಂದು ನೋಡಬೇಕಿತ್ತು. ಸುಜಿತ್ ಏನು ಫೋಸ್ ಕೊಡ್ತಾನೆ ಅಂತೀರಾ ಫೋಟೋಗಳಿಗೆ. ಎಲ್ಲ ರೋಹಿತನ ಹತ್ರ ನೋಡ್ಕೊಂಡ್ಬಿಟ್ಟಿದ್ದಾನೆ, ಸಿಕ್ಕಾಬಟ್ಟೆ ಫೋಸು. ಹಿಂಗೆ ತೆಗೀರಿ ಅವನೇನು ಜನ ಇದ್ದಾರೆ, ನಂಗೆ ನಾಚಿಕೆ ಪಟ್ಕೋಬೇಕು ಅದೆಲ್ಲ ಏನಿಲ್ಲ. ಅವನು ಏನಾರ ಬೇಕಾ ಕೇಳ್ತಾ ಇರ್ತಾನೆ, ಫೋಟೋಸ್ ತಕ್ಕೋತಾ ಇರ್ತಾನೆ. ಎಲ್ಲರೂ ಇವನ್ನೇ ನೋಡೋಕ್ಕೆ, ಅವ್ನು ಫೋಸ್ ಕೊಡೋಕ್ಕೆ. ಸೊ ನೋಡಿ ಬಂದ್ವಿ ಒಳಗಡೆ. ನೋಡೋಣ ಸುಜಿತ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. 12:15 ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಬಹಳ ದಿನಗಳ ನಂತರ. ಎಸ್ ಮಾಲಲ್ಲಿ ಆ್ಯಕ್ಚುಲಾಗಿ ಇವತ್ತೇ ಫಸ್ಟ್ ಟೈಮ್ ನಾನು ಥಿಯೇಟ್ರಿಗೆ ಬರ್ತಾ ಇರೋದು. ನಾನು ಥಿಯೇಟ್ರಿಗೆ ಬಂದಿರೋದೇ ಅಪರೂಪ. ಅದರಲ್ಲೂ ಫಸ್ಟ್ ಟೈಮ್ ಏನು ಸ್ನೇಹಿತರೆ, ಒಂದು 3 ಸಲ ಬಂದಿದ್ದೇನೇನೋ ಅಷ್ಟೇ. ಇವಾಗ ನೋಡಿ ಸುಜಿತ್ ಪಾಪ್ಕಾರ್ನ್ ತಿನ್ಕೊಂಡು ನೋಡಕ್ಕೆ ಸ್ಟಾರ್ಟ್ ಮಾಡ್ದ. ಸ್ನೇಹಿತರೆ ನಿನ್ನೆ ಕಾಂತಾರ ಮೂವಿಗೆ ತಗೊಂಡಿದ್ದೆ. ಸೊ ನನ್ನ ಅನಿಸಿಕೆ ಏನು ಅಂತ ಹೇಳ್ಬಿಡ್ತೀನಿ. ಸುಮಾರಷ್ಟು ಜನ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಸುಮಾರಷ್ಟು ಜನ ಚೆನ್ನಾಗಿಲ್ಲ, ಸುಮಾರಾಗಿದೆ ಅಂತ ಸುಮಾರಷ್ಟು ಜನ ಹೇಳ್ತಾರೆ. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ. ಸೊ ಏನು ಗೊತ್ತಾ, ಎಷ್ಟೊಂದೆಲ್ಲ ಎಫರ್ಟ್ ಹಾಕಿ ಅಂಥ ಒಂದು ಚೆನ್ನಾಗಿರೋದೊಂದು ಸಿನಿಮಾನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈಸಿಯಾಗಿ ನಾವು ಚೆನ್ನಾಗಿಲ್ಲ, ಸುಮಾರಾಗಿದೆ ಅಂತ ಅಂದ್ಬಿಡ್ತೀವಿ. ಅದನ್ನು ತೆಗಿಬೇಕಾದ್ರೆ ಎಷ್ಟೊಂದು ಎಫರ್ಟ್ ಇರುತ್ತೆ ಅವ್ರದ್ದು. ತುಂಬ ಚೆನ್ನಾಗಿದೆ. ಋಷಭ್ ಶೆಟ್ಟಿ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಿಜವಾಗ್ಲೂ. ಅಂದರೆ ಅಪ್ಪು ಸರ್ ಹೋದ್ಮೇಲೆ ಸಿನಿಮಾಗಳನ್ನ ನೋಡೋದೇ ಬಿಟ್ಬಿಟ್ಟಿದ್ದೆ ನಾನು. ಟಿ ವಿನಲ್ಲೂ ನೋಡಲ್ಲ, ಥಿಯೇಟ್ರ್ನಲ್ಲೂ ನೋಡಲ್ಲ. ಸೊ ನಮ್ಮ ಮನೇಲಿ ಎಲ್ಲರೂ ಹೇಗೆ ಅಂದರೆ, ಎಲ್ಲರೂ ಕೂಡ ಅಪ್ಪು ಸರ್ ಫ್ಯಾನ್ಸು. ಎಲ್ಲರೂ ಕೂಡ ನಮ್ಮ ಮನೇಲಿ ಎಲ್ಲರೂ ಕೂಡ ಅವರು ಸಿನಿಮಾಗಳನ್ನ ಇಷ್ಟಪಡ್ತೀವಿ. ಸೊ ಅದರಲ್ಲೂ ಕಾಂತಾರ ಫಸ್ಟ್ ತೆಗ್ದಿದ್ರಲ್ಲ, ಅದು ಸುಜಿತ್ಗಂತೂ ತುಂಬ ಇಷ್ಟ. ಫೋನಲ್ಲೂ ಅದನ್ನೇ ನೋಡ್ತಾ ಇರುತ್ತೆ, ಟಿ ವಿಲೂ ಅದನ್ನೇ ನೋಡ್ತಾ ಇರುತ್ತೆ. ಈ ಮಕ್ಕಳಿಗೆ ಎಷ್ಟು ಅಟ್ರ್ಯಾಕ್ಟ್ ಆಗಿದೆ ಆ ಫಿಲಮ್ಸ್ ಅಂತಂದರೆ, ಈ ಪೌರಾಣಿಕ ಹಿನ್ನೆಲೆ ಇರೋಂಥ ಕತೆಗಳು, ಪೌರಾಣಿಕ ಕತೆಗಳು ಇದನ್ನೆಲ್ಲ ಆ್ಯಕ್ಟ್ ಮಾಡಿ ಸಿನಿಮಾನ ತೆಗೆದಿರ್ತಾರೆ. ಆದರೆ ದೈವ ಮೈ ಮೇಲೆ ಬರೋ ಅಂಥ ಆ್ಯಕ್ಟಿಂಗ್ ಇದೆ ನೋಡಿ, ಅದು ತುಂಬ ಸುಲಭ ಅಲ್ಲ. ತುಂಬ ಒಂದು ಏನು ದೈವದ ಮೇಲೆ ಭಕ್ತಿ ಇರಬೇಕು. ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಒಂದು ಕ್ಷಣ ಎಂಥವರು ನಾವೇ ಕೈ ಮುಗಿದು ಬಿಡಬೇಕು ಅಂತ ಅನಿಸುತ್ತೆ.
ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತೂ. ಯಾರೆಲ್ಲ ದೈವನ ಇಷ್ಟಪಡ್ತೀರಾ ಅಂಥವ್ರಿಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸೊ ನೋಡಿ, ಹೇಳಿದ್ನಲ್ಲ, ಪೌರಾಣಿಕ ಹಿನ್ನೆಲೆ ಇರೋಂಥದ್ದು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬಿಡ್ಬೋದು. ಆದರೆ ದೈವ ಮೈ ಮೇಲೆ ಬಂದು ಆ್ಯಕ್ಟಿಂಗ್ ಮಾಡೋದು ತುಂಬ ಕಷ್ಟ. ಆ ಥರ ಮಾಡೋವಂಥದ್ದು ತುಂಬ ಅಂದರೆ ತುಂಬ ಕಷ್ಟ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಖಂಡಿತ ಥಿಯೇಟ್ರಿಗೆ ಹೋಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನಮ್ಮ ಫೋನಲ್ಲಿ ಅಥವಾ ಟಿ ವಿಗಳಲ್ಲಿ ನೋಡೋದಕ್ಕಿಂತ ಥಿಯೇಟ್ರ್ಗಳಲ್ಲಿ ಆ ಸೌಂಡು ಎಫೆಕ್ಟ್ ಇರುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಫಸ್ಟ್ ಟೈಮ್ ಸುಜಿತ್ನ ನಾವು ಥಿಯೇಟ್ರಿಗೆ ಕರ್ಕೊಂಡೋಗಿದ್ದು, ಫಸ್ಟ್ ಏನು ಮಾಡ್ದೆ ಅಂತ ಅಂದರೆ, ಅಂತ ಕಿರ್ತಿದಂಗೆ ಸುಜಿತ್ತು, ಮಮ್ಮಿ ನನ್ನ ಪಪ್ಪನ ಹತ್ರ ಹೋಗ್ಬೇಕು, ನಂಗೆ ಭಯ ಆಗ್ತಿದೆ ಅಂತ ಅಂದ. ಸೊ ಥಿಯೇಟ್ರೆಲ್ಲ ಕತ್ಲಾಗಿರುತ್ತೆ ನೋಡಿ, ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಕೂತ್ಕೊಂಡ ತೋರಿಸಿದ್ದೀನಿ ನೋಡಿ. ಆಮೇಲೆ ಅವ್ನಿಗೊಂಥರ ಭಯ ಆಗಕ್ಕೆ ಶುರುವಾಯ್ತು. ನಮ್ಮ ಮಮ್ಮಿ, ನೀವು ಇಲ್ಲೇ ಇರ್ತೀರಲ್ಲ, ನಂಗೆ ಭಯ ಆಗ್ತಿದೆ, ನನ್ನ ಪಪ್ಪನ ಹತ್ರ ಹೋಗ್ಬೇಕು ಅಂತ ಅಳ್ತಾ ಇದ್ದ. ಹೆಂಗೆಂಗೋ ಸಮಾಧಾನ ಮಾಡಿ ಆಮೇಲೆ ಕೂರಿಸ್ದ್ವಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಲಾಸ್ಟ್ ಮೂಮೆಂಟಲ್ಲೇ ಚೆನ್ನಾಗಿರೋದು ಸಿನಿಮಾ. ಸುಜಿತ್ ಆ ಟೈಮಲ್ಲೇ ಮಲ್ಕೊಂಬಿಟ್ಟ. ಅದನ್ನು ತೋರಿಸ್ಬೇಕು ಅಂತಲೇ ಕರ್ಕೊಂಡು ಹೋಗಿದ್ವಿ. ಆ ಟೈಮಲ್ಲೇ ಅವ್ನು ನಿದ್ದೆ ಮಾಡಿಬಿಟ್ಟ. ಅವನು ನೋಡೋದಕ್ಕಾಗಲಿಲ್ಲ ಅವನಿಗೆ. ಬಟ್ ಓವರಾಲ್ ತುಂಬ ಚೆನ್ನಾಗಿದೆ. ರಚನೆ, ನಿರ್ದೇಶನ ಎಲ್ಲ ಋಷಭ್ ಶೆಟ್ಟಿ ಅವರೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ. ಖಂಡಿತ ಇನ್ನೂ ಯಾರೆಲ್ಲ ನೋಡಿಲ್ಲ, ಹೋಗಿ ಕಾಂತಾರನನ್ನು ನೋಡ್ಕೊಂಬನ್ನಿ. ಏಕೆಂದರೆ ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಸೊ ಸಿನಿಮಾನ ತೆಗಿಬೇಕು, ಆ ಸಿನಿಮಾನ ಅಂದರೆ ನಿಜವಾಗ್ಲೂ ಎಷ್ಟು ಕಷ್ಟ ಇರುತ್ತಲ್ವ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂಥರ ಆ ಸಿನಿಮಾನೇ ಒಂಥರ ಚಂದ. ಈ ಮೊದಲನೇದು ಕಾಂತಾರನು ನನಗೆ ಇಷ್ಟ ಆಗಿತ್ತು. ಈ ಕಾಂತಾರನು ಚಾಪ್ಟರ್ 1 ಇದು ಕೂಡ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಅದು ಸ್ವಲ್ಪ ಮೊದಲನೇ ಸಿನಿಮಾ ಬಂದು ನಾರಾಯಣನ ಬಗ್ಗೆ ತೆಗೆದಿದ್ರು. ಸೊ ಇದು ಶಿವನ ಬಗ್ಗೆ. ದೈವ ಯಾವುದಾದ್ರೇನು, ಎಲ್ಲನೂ ದೈವನೇ, ಎಲ್ಲ ದೇವ್ರುಗಳೇ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಆ ಲಾಸ್ಟಲ್ಲಿ ಮೈ ಮೇಲೆ ಬಂದು ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ನೋಡಿ, ನಿಜವಾಗ್ಲೂ ಕೈ ಮುಗಿಬೇಕು ಅನಿಸ್ತಿರುತ್ತೆ ಎಂಥವ್ರಿಗೂ ಕೂಡ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೋಗಿ ನೋಡೋ ಅಂಥವ್ರಿಗೆ ಅವ್ರು ಕೊಡೋವಂಥ ದುಡ್ಡಿಗೆ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಸೊ ನಾವು ಕೊಡೋವಂಥ ಅಮೌಂಟಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ದೈವಾರಾಧನೆ ಬಗ್ಗೆ ಆಗಲಿ, ಕಾಮಿಡಿ ಆಗಲಿ, ಸಾಂಗ್ಸು ಒಂದು 2-3 ಇರ್ಬೋದು. ಸಾಂಗ್ಸು ಕೂಡ ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಅದರಲ್ಲಿ ಹಾಕಿದ್ದಾರೆ, ಚೆನ್ನಾಗಿದೆ. ಎಲ್ಲನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನಗೆ ಪರ್ಸ್ನಲಾಗಿ ಸಿನಿಮಾ ತುಂಬ ಇಷ್ಟ ಆಗಿದೆ. ಸೊ ಹೇಳ್ತೀವಲ್ಲ, ಬಹಳ ವರ್ಷಗಳ ನಂತರ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಅನ್ನಿಸ್ತು. ಸೊ ಈಸಿಯಾಗಿ ಚೆನ್ನಾಗಿಲ್ಲ, ಸುಮಾರಾಗಿದೆ ಅಂತ ಹೇಳೋದು ತುಂಬ ಈಸಿ. ಅವರು ತೆಗಿಬೇಕಲ್ಲ ಆ ಸಿನಿಮಾನ, ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಸಿನಿಮಾನ ನಮಗೆ ಕೊಡಬೇಕು ಅಂತ ಅಂದರೆ. ನಮಗೆ ಒಂದು ಏನು 1 2 hour 3 hour ಸಿನಿಮಾ ನೋಡ್ತೀವಿ. ಆ 2 hour ಸಿನಿಮಾನ ನಾವು ನೋಡೋಕ್ಕೆ ಅವ್ರು ಎಷ್ಟು ಎಫರ್ಟ್ ಹಾಕಿರ್ತಾರಲ್ವ. ತುಂಬ ಚೆನ್ನಾಗಿದೆ. ಆ್ಯಡ್ಸಾಪ್ ಅಂತಲೇ ಹೇಳ್ಬೋದು. ಎಲ್ಲಾಗಿದೆ ಸಿನಿಮಾ, ಒಂದು ಆ್ಯಡ್ಸಾಪ್ ಅಂತಲೇ ಹೇಳ್ಬೋದು ಋಷಭ್ ಶೆಟ್ಟಿ ಅವ್ರಿಗೆ ಹೇಳ್ಬೋದು. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಕಾಂತಾರನ ನೋಡಿ, ನನ್ನ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ. ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟಿದ್ದು. ತುಂಬ ಜನ ಹೇಳ್ತಾರೆ, ತುಂಬ ಮೊದಲನೇ ಸಿನಿಮಾ ನೋಡಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಹಂಗಿತ್ತು ಹಿಂಗಿತ್ತು ಅಂತ ಎಲ್ಲ ಹೇಳ್ತಾರೆ. ಸೊ ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ. ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಕನ್ನಡ ಮೂವಿ ಅಂತಲೇ ಹೇಳ್ಬೋದು. ಸೊ ಇನ್ನು ಇವತ್ತಿನ ಬ್ಲಾಗ್ ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ